ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24ರಲ್ಲಿ 9ನೇ ತರಗತಿ ಹಿಂದಿಯಲ್ಲಿ ಕಲಿಕಾ ಫಲ 11ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. 9ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಸ್ಗಳನ್ನು ನೋಡಿ. ಆಮೇಲೆ ಈ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಎಸ್ ಕನ್ನಡ ಇದೆ, ಹಿಂದಿ ಇದೆ, ಆಮೇಲೆ SS ಜೊತೆಗೆ ಸೈನ್ಸಲ್ಲಿನೂ ಕೂಡ ನಾವು ಹಾಕಿದ್ದೀವಿ. ಆ ವಿಡಿಯೋಗಳನ್ನು ಸಹಿತ ನೋಡಿ. ಸೊ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. 9ನೇ ತರಗತಿಯ ಹಿಂದಿ ಕಲಿಕಾ ಫಲ 11ರ ಉತ್ತರಗಳು. सीखने का प्रतिफल 11 अनुवाद अपरिचित सामग्री अपठित गद्यांश को पढ़कर समझते हैं, मौखिक या लिखित रूप से अभिव्यक्त करते हैं. अधिगम सामर्थ्य गतिविधि 1 निम्नलिखित हिंदी संज्ञा शब्दों के लिए उचित कन्नड़ शब्द लिखिए. ताज, किरीट, रत्न. माला, हूमाले. गाँव, ऊरू. पशु, प्राणी. ईमानदार, प्रामाणिका. बचपन, बाल्य. सेना, सेने. कक्षा, तरगति. पानी, नीरू. लोहा, कब्बिण. तेल, ಎಣ್ಣೆ. मौसी, चिक्कಮ್ಮ. किताब, पुस्तक. भय, भय, अंजिके. गुड़, बेल्ला. नयन, कन्न. निम्नलिखित अंग्रेजी शब्दों के लिए समानार्थक हिंदी शब्द लिखिए. फोन, फोन. इंटरनेट, अंतर्जाल. स्कूल, विद्यालय या पाठशाला. क्लाइमेट, जलवायु. कोकोनट, नारियल. फर्स्ट एड, ಪ್ರಾಥಮಿಕ ಚಿಕಿತ್ಸಾ. ಔಟ್ಡೋರ್, घरेलू. ಅಲ್ಲಿ ಬಾಹರಿ ಅಂತ ಕರೀತಾರೆ, ಘರ್ಕೆ ಬಾಹರ್ ಅಂತನೂ ಕೂಡ ಎರಡು ಮೀನಿಂಗ್ ಬರ್ತಾವ. ಇಂಡೋರ್ ಅಂದರೆ घरेलू ಅಂತ ಕರಿತೀವಿ. ರಿಸರ್ವೇಷನ್, ಆರಕ್ಷಣ. ಪ್ರೆಸೆಂಟ್, ವರ್ತಮಾನ. ಹೀಟ್, ಉಷ್ಣತಾ. ಸೋಲಾರ್, ಸೌರ. ಟ್ರಾಫಿಕ್, ಟ್ರಾಫಿಕ್. ಯಾತಾಯಾತ ಅಂತನೂ ಕೂಡ ಕರೀತಾರೆ. ರೂಲ್ಸ್, ನಿಯಮ. ಟ್ರೀ, ಪೇಡ್. ಬುಕ್, ಕಿತಾಬ್. ಇವೇನಾಗಿತ್ತಪ್ಪ ಅಂದರೆ ಹಿಂದಿ ಶಬ್ದ ಇತ್ತು. ಈ ಹಿಂದಿ ಶಬ್ದಗಳಿಗೆ ಎಸ್ ಇಂಗ್ಲಿಷ್ನ ಅವತರಣಿಕೆಯನ್ನು ಮಾಡಿರ್ತಕ್ಕಂಥ ಹಿಂದಿ ಶಬ್ದಗಳೇ ಹಾಕಿತ್ತು. ಮುಂದೆ ಇರ್ತಕ್ಕಂಥದ್ದು ಹಿಂದಿ ವಾಕ್ಯೋं का कन्नड़ अनुवाद रूपों से मिलान करके लिखिए. ನೋಡಿ, ಫಸ್ಟ್ ಇತ್ತು ಪರ್ಯಾವರಣ ಕಿ ರಕ್ಷಾ ಕರ್ನಿ ಚಾಹಿಯೆ ಅಂತ ಇದೆ. ಸೊ ಸರಿಯಾದ ಎಸ್ ಹೊಂದಾಣಿಕೆ ಆಗ್ತಕ್ಕಂಥ ಸಾಲಿತ್ತು ಪರಿಸರದ ಸಂರಕ್ಷಣೆ ಮಾಡಬೇಕು. ಎರಡನೇದು ಉಸ್ಕಾ ಪೂರಾ ನಾಮ್ ಬಕಾಸುರ್ ಥಾ ಅಂತ ಇದೆ. ಸರಿಯಾದ ಹೊಂದಾಣಿಕೆ ಆಗ್ತಕ್ಕಂಥ ವಾಕ್ಯ ಅವನ ಪೂರ್ಣ ಹೆಸರು ಬಕಾಸುರ. ಮೂರನೇದು ಭಗವಾನ್ ತುಮಾರೆ ಬೇಟೆ ಕಿ ರಕ್ಷಾ ಕರೇಗಾ. ಭಗವಂತ ನಿನ್ನ ಮಗನ ರಕ್ಷಣೆ ಮಾಡುವನು. ಹಾಗೆ ಚಲ್ಕರ್ ಏಕ್ ಸ್ಥಾನ್ ಪರ್ ಜೀಪ್ ರುಕ್ತಿ ಹೇ. ಮುಂದೆ ಸಾಗಿ ಒಂದು ಸ್ಥಳದಲ್ಲಿ ಜೀಪು ನಿಲ್ಲುತ್ತದೆ. ಅಂಗ್ರೇಜೋं को दोबारा हार माननी पड़ी. ಲಾಸ್ಟ್ ಇತ್ತು ಬ್ರಿಟಿಷರಿಗೆ ಮತ್ತೊಮ್ಮೆ ಸೋಲನ್ನು ಸ್ವೀಕರಿಸಬೇಕಾಯಿತು ಅಂತ ಇತ್ತು. ಸೊ ಇಲ್ಲಿ ಈ ವಾಕ್ಯಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ಮುಂದೆ ಎಸ್ ನಿಮ್ನಲಿಖಿತ್ ವಾಕ್ಯ ಸಮೂಹ का अनुवाद कन्नड़ या अंग्रेजी में करिए. ಸೊ ನಿಮ್ಮ ಟೀಚರ್ಸ್ ನಿಮಗೆ ಗ್ರೂಪ್ದಲ್ಲಿ ಕೊಡ್ತಾರಾ, ಆ ವಾಕ್ಯಗಳನ್ನು ನಿಮ್ಮ ಗ್ರೂಪಲ್ಲಿನೇ ನೀವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿ ಓದಿ ಹೇಳಬೇಕು. ಮೊದಲ ಪ್ರಶ್ನೆ ನೋಡಿ. एक दिन बाबू भाई को नारियल खाने का मन हुआ, लेकिन घर में तो कभी नारियल नहीं था. वह नारियल खरीदने बाजार गया. ಇದು ಅನುವಾದ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಎಸ್ ಒಂದು ದಿನ ಬಾಬು ಭಾಯಿಗೆ ತೆಂಗಿನಕಾಯಿ ತಿನ್ನೋ ಆಸೆ ಆಯಿತು. ತೆಂಗಿನ ಎಳನೀರು ಅಂತಲೂ ಬರಿಬೋದು. ಆದರೆ ಮನೆಯಲ್ಲಿ ಒಂದೂ ತೆಂಗಿನಕಾಯಿ ಇರಲಿಲ್ಲ. ಆತ ತೆಂಗಿನಕಾಯಿ ಖರೀದಿ ಮಾಡಲು ಪೇಟೆಗೆ ಹೋದನು ಅನ್ನೋದನ್ನು ಬರಿಬೇಕು. ಎರಡನೇ ವಾಕ್ಯ. इस नगरी का राजा बड़ा दुर्बल है, बस गद्दी पर बैठना जानता है. उसको दबाकर बकासुर असली राजा बन बैठा है, वही अब हमारी रक्षा करता है. ನೋಡಿ ಏನಿದೆ ಅಂದರೆ ಈ ಊರಿನ ರಾಜನು ತುಂಬ ದುರ್ಬಲನಾಗಿದ್ದನು. ಕೇವಲ ಸಿಂಹಾಸನದ ಮೇಲೆ ಕುಳಿತೋದನ್ನು ತಿಳಿದಿದ್ದ. ಆತನನ್ನು ಒತ್ತಿ ಎಸ್ ಅಸಲಿ ರಾಜನಾಗಿ ಬಕಾಸುರನು ಕುಳಿತುಕೊಂಡಿದ್ದಾನೆ. ಆತನೇ ನಮ್ಮೆಲ್ಲರ ರಕ್ಷಣೆ ಮಾಡುತ್ತಾನೆ. ಮುಂದಿನ ವಾಕ್ಯ. बहन ने झंडा थाम लिया, भाई चल गया. बहुत रोई पर झंडा हाथ में उठाए रही. बादशाह के सिपाही मानो गढ़ जीत कर चले गए. ಇದನ್ನು ಏನು ಮಾಡಬೇಕಂದ್ರೆ ಸಹೋದರಿಯು ಧ್ವಜವನ್ನು ಹಿಡಿದುಕೊಂಡಳು. ಸಹೋದರನು ಹೊರಟು ಹೋದನು. ತುಂಬ ಅತ್ತಳು, ಆದರೂ ಕೂಡ ಕೈಯಲ್ಲಿ ಧ್ವಜವನ್ನು ಹಿಡಿದುಕೊಂಡಿದ್ದಳು. ರಾಜರು ರಾಜನ ಸೈನಿಕರು ಗೆದ್ದು ಹೊರಟು ಹೋದರು ಅನ್ನೋದನ್ನು ಬರಿಬೇಕು. ಇನ್ನು ಲಾಸ್ಟ್ ಇರೋದು नवीकरणीय योग्य ऊर्जा का उत्पादन मुख्यतः जल, वायु तथा सूर्य इन तीन तत्वों से हो सकता है.
इसे जल ऊर्जा, वायु ऊर्जा और सौर ऊर्जा कहा जाता है. ನವೀಕರಿಸಬಹುದಾದ ಶಕ್ತಿಯ ಮೂಲಗಳಲ್ಲಿ ಮುಖ್ಯವಾಗಿ ನೀರು, ಗಾಳಿ ಮತ್ತು ಸೂರ್ಯ ಈ ಮೂರು ತತ್ವಗಳಿಂದ ಆಗಬಹುದಾಗಿದೆ. ಇದನ್ನೇ ಜಲಶಕ್ತಿ, ವಾಯುಶಕ್ತಿ ಮತ್ತು ಸೌರಶಕ್ತಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ गतिविधि 2 चटुवटिके 2. रेखांकित शब्दों के समानार्थक शब्दों को इस शब्दकोश की सहायता से ढूंढकर ವಾಕ್ಯೋ ಮೇ ಪ್ರಯೋಗ ಕೀಜಿಯೇ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಲ್ಲ ಆ ವಾಕ್ಯಗಳನ್ನು ಅರ್ಥಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಎಸ್ ಶಬ್ದಕೋಶದಿಂದ ಹುಡುಕಬೇಕು ಮತ್ತು ವಾಕ್ಯಗಳಲ್ಲಿ ಪ್ರಯೋಗ ಮಾಡಬೇಕಂತ ಕೇಳಿದರೆ ಸಾರ್ಥಕ ಇದನ್ನು ಕೂಡ ಏನು ಮಾಡ್ಬೋದು, ಸಹಿ ಅರ್ಥ ಅಂತಲೂ ಕೂಡ ಬರ್ತದೆ, ಅದನ್ನು ಕೂಡ ಪ್ರಯೋಗ ಮಾಡ್ಬೋದು, ಇದನ್ನು ಕೂಡ ಪ್ರಯೋಗ ಮಾಡ್ಬೋದು. ಸಮೂಹ ಅಂದರೆ ಝುಂಡ್ ಅಂತೀವಿ, ಗುಂಪು, ಅದನ್ನು ಕೂಡ ಬಳಕೆ ಮಾಡ್ಬೋದು, ಝುಂಡ್ ಅಂತ ಅಥವಾ ಸಮೂಹ. ನಾನು ಇವೇ ಶಬ್ದಗಳನ್ನು ನಾನು ನಿಮ್ಗೆ ಏನು ಮಾಡಿದ್ದೀನಪ್ಪ ಅಂದ್ರೆ ಪ್ರಯೋಗವನ್ನು ಮಾಡಿದ್ದೀನಿ ನೋಡಿ. सार्थक शब्दों से बनी सार्थक रचना वाक्य है. समूह, मेरा समूह बड़ा है. भंडार, पुस्तक ज्ञान का भंडार है. विदेशी, गांधी जी विदेशी शासन को हटाया. प्रयोग, विज्ञान से प्रयोग ज्ञान मिलता है. दृष्टि, ज्ञान दृष्टि का प्रतिबिंब है. परिवर्तन, समाज में परिवर्तन आना जरूरी है. संबंध सूचक का की ಸಂಬಂಧ ಸೂಚಕ लिए ಉದಾಹರಣ ಹೇ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಇವುಗಳನ್ನು ವಾಕ್ಯದಲ್ಲಿ ಬಳಕೆ ಮಾಡಬೇಕಿತ್ತು ಅಥವಾ ಇವುಗಳಿಗೆ ಸಮಾನಾರ್ಥಕವಾಗಿ ಅರ್ಥ ಕೊಡ್ತಕ್ಕಂಥ ಎಸ್ ಡಿಕ್ಷನರಿದಿಂದ ರೆಫರ್ ಮಾಡಿಗಳನ್ನು ಸಹಿತ ತಾವು ಬರೀಬಹುದು ಆಗಿತ್ತು. ಮುಂದೆ निम्नलिखित संकेत बिंदुओं के आधार पर पेड़ के बारे में लिखिए. बीज, पौधा, पत्ता, फूल, शाखाएं, तना, पेड़, फल. ಕೆಳಗಿನ ಬಿಂದುಗಳನ್ನು ಆಧಾರದಲ್ಲಿ ನಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಮರ, ಪೇಡ್ ಅಂದರೆ ಮರ ಅಲ್ವಾ, ಅದ್ರ ಬಗ್ಗೆ ನೀವೇನು ಮಾಡಬೇಕಾಗಿತ್ತು ಬರಿಬೇಕು. ಏನು ಬರಿಬಹುದು? यस, पेड़ से हमें सांस लेने के लिए ऑक्सीजन मिलती है. पेड़ हमारे लिए प्रकृति का दिया हुआ बहुत बड़ा वरदान है. पेड़ से मिल रहे ऑक्सीजन से सभी जीव व प्राणी जीवित है. पेड़ से हमें फल, फूल, लकड़ियाँ प्राप्त होते हैं. कई पेड़ों से हमें गुणकारी औषधियाँ प्राप्त होते हैं. पेड़ रास्ते पर चल रहे राहगीरों के लिए छाया और ठंडी हवा देते हैं. पेड़ का समूह बारिश करने में सहायक होते हैं. पेड़ों पर पक्षियाँ घोंसला बनाकर अपना बसेरा बनाते हैं. भारत में कई पेड़ पूजनीय माने जाते हैं, जैसे पीपल, बरगद, आंवला आदि. पेड़ अपने आसपास के हवा में मिले कार्बन डाइऑक्साइड को अवशोषित कर उन्हें ಎಸ್ ದೇತಿ ಹೇ ಅನ್ನೋದನ್ನು ನೀವು ಇಷ್ಟೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು. ಇನ್ನು ಮುಂದೆ ಎಸ್ गतिविधि 3 चटुवटिके 3. निम्नलिखित अनुच्छेद का अनुवाद कन्नड़ या अंग्रेजी में कीजिए. ಇಲ್ಲಿ ಒಂದು ಗದ್ಯ ಭಾಗ ಇದೆ. ಈ ಗದ್ಯ ಭಾಗದ ಅನುವಾದವನ್ನು ಕನ್ನಡನೋ ಅಥವಾ ಇಂಗ್ಲಿಷ್ನಲ್ಲಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಗದ್ಯ ಭಾಗ ಏನಿದೆ ಅಂತ ಫಸ್ಟ್ ಹಿಂದಿಯಲ್ಲಿ ನೋಡುವ. हम्पी मध्यकालीन विजयनगर साम्राज्य की राजधानी थी. तुंगभद्रा नदी के तट पर स्थित यह नगर अब हम्पी नाम से जाना जाता है. भारत के कर्नाटक राज्य में स्थित इस नगर को यूनेस्को ने विश्व विरासत स्थलों में शामिल किया गया है. हर साल यहाँ हजारों की संख्या में पर्यटक और तीर्थयात्री आते हैं. हम्पी का विशाल फैलाव गोल चट्टानों के टीलों में विस्तृत है. घाटियों और टीलों के बीच 500 से भी अधिक स्मारक चिन्ह हैं. इनमें मंदिर महल, तहखाने, जलखंडहर, पुराने बाजार, शाही मंडप, गढ़, चबूतरे, राजकोष आदि असंख्य इमारतें हैं. ಇದನ್ನು ನಾನೇನು ಮಾಡಿದ್ದೀನಿ ಕನ್ನಡದಲ್ಲಿ ಬರೆದಿದ್ದೀನಿ ನೋಡಿ. ಹಂಪಿಯು ಮಧ್ಯಕಾಲೀನ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ತುಂಗಭದ್ರಾ ನದಿ ದಡದಲ್ಲಿರುವ ಈ ನಗರ ಅಂದರೆ ಇದು ಹಂಪಿ ನಗರ ಅಂತ ಕರೆಸಿಕೊಳ್ತದ. ಭಾರತದ ಕರ್ನಾಟಕ ರಾಜ್ಯದಲ್ಲಿರುವ ಈ ನಗರ ಯುನೆಸ್ಕೋ ಇಂದು ವಿಶ್ವದ ಅದ್ಭುತ ಸ್ಥಳಗಳಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿದೆ. ಪ್ರತಿ ವರ್ಷ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮತ್ತು ಧಾರ್ಮಿಕ ಭಕ್ತಾದಿಗಳು ಬರುತ್ತಾರೆ. ಹಂಪಿ ವಿಶಾಲವಾದ ಬಂಡೆಗಲ್ಲಿನ ಮೇಲೆ ಆವರಿಸಿಕೊಂಡಿದ್ದು ಘಟ್ಟಗಳಲ್ಲಿ ಘಟ್ಟ ಮತ್ತು ಕೋಟೆಗಳಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಸ್ಮಾರಕ ಚಿಹ್ನೆಗಳು ಇಲ್ಲಿ ಇವೆ. ಮುಖ್ಯವಾಗಿ ದೇವಾಲಯಗಳು, ಅರಮನೆಗಳು, ಪುರಾತನ ಮಾರುಕಟ್ಟೆಗಳು, ರಾಜರ ಮಂಟಪ, ಆಮೇಲೆ ಕೋಟೆಗಳು, ಅಸಂಖ್ಯಾತ ಕಟ್ಟಡಗಳು ಇಲ್ಲಿ ಏನಾಗಿದ್ದವಪ್ಪ ಅಂದ್ರೆ ಸೇರಿದಾವೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು. ಇಷ್ಟೇ ಇತ್ತು ನಿಮ್ಮ 9ನೇ ತರಗತಿಯ ಹಿಂದಿಯ 11ನೇ ಕಲಿಕಾ ಫಲದ ಉತ್ತರ. ಮುಂದಿನ ಕಲಿಕಾ ಫಲಗಳನ್ನು ಬೇಗನೆ ಹಾಕ್ತೀನಿ. ವಿಡಿಯೋನ ಲೈಕ್, ಶೇರ್